Brought to you by Vigard. ರಾಜ್ಯ ರಾಜಕೀಯದಲ್ಲಿ ಖಾಲಿ ಚೊಂಬಿನ ಕದನ ಮತ್ತಷ್ಟು ಜೋರಾಗಿದೆ. ಮೋದಿ ನೀಡಿದ್ದು ಅಕ್ಷಯ ಪಾತ್ರೆಯಿಂದ ಎಚ್ಡಿಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಕೆರಳಿರುವಂತಹ ದೋಸ್ತಿ ಪಡೆ ಕೂಡ ತಿರುಗೇಟು ಕೊಟ್ಟಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಖಾಲಿ ಚೊಂಬು ಅಕ್ಷಯ ಪಾತ್ರೆ ಗಲಾಟೆ ತಾರಕಕ್ಕೇರಿದೆ. ಬಿಜೆಪಿ ವಿರುದ್ಧ ದಿನಕ್ಕೊಂದು ಜಾಹೀರಾತಿನ ಅಸ್ತ್ರ ಬಿಡ್ತಿರೋ ಕಾಂಗ್ರೆಸ್ ಕಾಲಿಳಿಯುತ್ತಿದೆ. ಇತ್ತ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಜೆಡಿಎಸ್ ಕಲಿಗಳು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಚೊಂಬು ವರ್ಸಸ್ ಅಕ್ಷಯ ಪಾತ್ರೆ ಯುದ್ಧ. ಎಚ್ಡಿಡಿ ಅಕ್ಷಯ ಪಾತ್ರೆ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು. ಮೋದಿ ಕೊಟ್ಟಿದ್ದು ಜಂಬಲ್ಲ, ಅಕ್ಷಯ ಪಾತ್ರೆ ಅಂತ ಮಾಜಿ ಪ್ರಧಾನಿ ಎಚ್ಡಿಡಿ ಹೇಳಿದ್ರು. ಇದಕ್ಕೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ತಿರುಗೇಟು ನೀಡಿದ್ದಾರೆ. ಪ್ರಧಾನಿ ಮೋದಿ ಎಚ್ಡಿಡಿ ಸುಳ್ಳು ಹೇಳೋ ಪೈಪೋಟಿಗೆ ಬಿದ್ದಿದ್ದಾರೆ. ದೇಶದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಅಕ್ಷಯ ಪಾತ್ರೆಯಾಗಿದೆಯಾ ಅಂತ ಗುಡುಗಿದ್ದಾರೆ. ಖಾಲಿ ಚೆಂಬನ್ನ ಬಿಟ್ಬಿಟ್ಟು ಹೋಗಿದ್ರು ಮನಮೋಹನ್ ಸಿಂಗ್ ಅವರು. ಅದನ್ನ ನರೇಂದ್ರ ಮೋದಿ ಅವರು ಬಂದು ಅಕ್ಷಯ ಪಾತ್ರೆ ಮಾಡಿಬಿಟ್ರು. ಅಕ್ಷಯ ಪಾತ್ರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಷ್ಟನೇ ಇರೋದಿಲ್ಲ, ಎಲ್ಲ ಸುಖವಾಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಇದು ನಿಜನಾ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾಜಿ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳಿದ್ರಲ್ಲ, ಹೇಳ್ಬಹುದಾ? ಇವರಿಬ್ರು ಹೆಂಗಿತ್ತಪ್ಪ ಸಭೆ ಅಂತಂದ್ರೆ ಒಬ್ರಿಗೊಬ್ರು ಪೈಪೋಟಿ ಹಿಡಿದು ಬಿಟ್ಟಿದ್ರು ಸುಳ್ಳು ಹೇಳಕ್ಕೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದು, ಮಾಜಿ ಪ್ರಧಾನಮಂತ್ರಿಗೂ ಸುಳ್ಳು ಹೇಳೋದು. ಇಬ್ರು ಸುಳ್ಳು ಹೇಳಿ ಹೇಳಿ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಕ್ ಪ್ರಯತ್ನ ಮಾಡೋದು. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ 124 ಲಕ್ಷ ಕೋಟಿ ಸಾಲ ಮಾಡಿದ್ರು. ಸ್ವಾತಂತ್ರ್ಯ ಬಂತವಿಂದ 2014ರವರೆಗೆ ಈ ದೇಶದ ಮೇಲೆ ಇದ್ದಂತ ಸಾಲ 53,11,000 ಕೋಟಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 10 ವರ್ಷಗಳಲ್ಲಿ 124 ಲಕ್ಷ ಕೋಟಿ. ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ? ದೊಡ್ಡಗೌಡರ ಅಕ್ಷಯ ಪಾತ್ರೆ ಹೇಳಿಕೆಗೆ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಸಂಸದ ಡಿಕೆ ಸುರೇಶ್ ತಿರುಗೇಟು ನೀಡಿದ್ರು. ದೊಡ್ಡ ಮನ್ಸು ಮಾಡಿ ರಾಜ್ಯದ ರೈತರಿಗೆ ಬರಬೇಕಾದಂಥ ಪರಿಹಾರ ಕೊಟ್ಬಿಡಿ ಸ್ವಾಮಿ, ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರದ ಒಂದು ಸ್ಯಾಂಪಲ್ಲು ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ. ನನಗೆ ಮೃಷ್ಟಾನ್ನ ಭೋಜನ ಬೇಡ, ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದರೂ ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ದಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ, ಮೋದಿಯವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ. ಯಾವ ವಿಚಾರಗಳನ್ನು ಇಟ್ಕೊಂಡು ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಬಂದರು ಅಧಿಕಾರಕ್ಕೆ. ಆದರೆ ಒಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಬಿಜೆಪಿಯವರು ಯಾರು ಕೂಡ ಇವತ್ತು 1000 ರೂಪಾಯಿ ಸಿಲಿಂಡರ್ ಆಗಿದೆ, ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ? ಇದು ಮೋದಿ ಗ್ಯಾರಂಟಿನ ಇದು. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಜಾಹೀರಾತು ಅಸ್ತ್ರಕ್ಕೆ ಬಿಜೆಪಿ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ. ರಾಜ್ಯದ ಜನರಿಂದ ಕಾಂಗ್ರೆಸ್ಗೆ ಚೊಂಬೆ ಗ್ಯಾರಂಟಿ ಅಂತ ಕಾಲೆಳೆದಿದೆ. ಲೋಕಸಭೆ ಚುನಾವಣೆಯ ಅಖಾಡದಲ್ಲಿ ಚೊಂಬಿನ ಕದನ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಡೆ ದಿನಕ್ಕೊಂದು ಜಾಹೀರಾತು ಬಾಣ ಬಿಡ್ತಿದೆ. ಇತ್ತ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಪಂಚ್ ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigard.